KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಅನ್ನ ಪಡೆದುಕೊಳ್ಳದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ಯಾವ ಆಪ್ಷನ್ಸ್ ಇದಾವೆ ಇದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಟಾಪ್ ಇಂಜಿನಿಯರಿಂಗ್ ಬ್ರಾಂಚಸ್ ಗಳಲ್ಲಿ ಕೆಲವು ಮ್ಯಾನೇಜ್ಮೆಂಟ್ ಸೀಟ್ಗಳು ಅವೈಲೇಬಲ್ ಇದಾವೆ. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ನ ನಂತರ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ಗಳಿಗೋಸ್ಕರ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿದೆ ಇದನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ ಬಾಕ್ಸ್ ಕೊಟ್ಟಿರುವಂತಹ ಲಿಂಕ್ ನ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ನ ಪಡೆದುಕೊಂಡು ಅಡ್ಮಿಷನ್ ಮಾಡಿಸಬಹುದು. ಸರಿನಾ? ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈಗ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗದೇ ಇದ್ರೆ ಅವ್ರ ಮುಂದೆ ಮಾಪಪ್ ರೌಂಡ್ ಏನಿರುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ಮಾಪಪ್ ರೌಂಡ್ ಅಂದ್ರೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಅದರ ನಂತರ ಕೂಡ ಕೆಲವು ಕಾಲೇಜ್ಗಳಲ್ಲಿ ಕೆಲವು ಸೀಟ್ಗಳು ಅವೈಲೇಬಲ್ ಇರುತ್ತೆ, ಅಂದ್ರೆ ಹಾಗೆ ಖಾಲಿ ಉಳಿದಿರುತ್ತೆ. ಸೊ ಆ ಸೀಟ್ಗಳಿಗೋಸ್ಕರ ಮಾಪಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿದ್ಯಾರ್ಥಿಗಳು ಅಡ್ಮಿಷನ್ ಅನ್ನ ಪಡೆದುಕೊಳ್ಬಹುದು. ಓಕೆನಾ? ಈ ರೀತಿ ಮಾಪಪ್ ರೌಂಡ್ ಇರುತ್ತೆ. ಸೊ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಮಾಪಪ್ ರೌಂಡ್ ಅಲ್ಲಿ ಬೇಕಿದ್ರೆ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲದೇ ಇದ್ರೆ ಸೀಟ್ ಸಿಕ್ಕಿಲ್ಲ ಅಲ್ವಾ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಅಂತಹ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ಸ್ ಏನಿರುತ್ತೆ ಅದು ಯಾವ ಕಾಲೇಜಲ್ಲಿ ಇದೆ ಅದನ್ನ ತಿಳಿದುಕೊಂಡು ಮ್ಯಾನೇಜ್ಮೆಂಟ್ ಸೀಟ್ ಅಂಡರ್ ಅಡ್ಮಿಷನ್ ಅನ್ನ ಪಡೆದುಕೊಳ್ಬಹುದು. ಇಲ್ಲದೇ ಇದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ಈ ವರ್ಷ ಚೆನ್ನಾಗಿ ಪ್ರಿಪೇರ್ ಆಗೋದಕ್ಕಾಗಿಲ್ಲ, ಒಳ್ಳೆ ರ್ಯಾಂಕ್ ಬಂದಿರಲಿಲ್ಲ, ಹಾಗಿದ್ದಾಗ ನಾನು ಮತ್ತೊಮ್ಮೆ KCET ಎಕ್ಸಾಮ್ ಅನ್ನ 2025ರಲ್ಲಿ ಬರೆದು ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡು ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಮಾಡಬಹುದು. ಸರಿನಾ? ಇಲ್ದಿದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನೀಗ ಬೇರೆ ಕೋರ್ಸ್ ಅನ್ನ ಮಾಡ್ತೀನಿ, ಯಾವ್ದಾದ್ರು ಡಿಗ್ರಿ ಮಾಡ್ತೀನಿ, ಈ ರೀತಿ ಬೇರೆ ಯಾವ್ದಾದ್ರು ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಸೊ ಈ ಎಲ್ಲ ಆಪ್ಷನ್ಸ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಅದರಲ್ಲಿ ಸೀಟ್ ಪಡೆದುಕೊಳ್ಳದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಇರುತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.